ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ. ಸದ್ಯ ಶ್ರೇಷ್ಠಾಳನ್ನ ತಾಂಡವ್ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದು ಎಲ್ಲರ ಜೊತೆ ಇದ್ದಾಳೆ. ಮೊದಲ ದಿನ ಖುಷಿಯಿಂದ ಇದ್ದ ಶ್ರೇಷ್ಠಾಗೆ ಈಗ ಭಾಗ್ಯ ಹಾಗೂ ತಾಂಡವ್ ಅಮ್ಮ ಕುಸುಮ ಬೆವರಿಳಿಸುತ್ತಿದ್ದಾರೆ. ಶ್ರೇಷ್ಠ ಈ ಮನೆಯ ಸೊಸೆ, ಭಾಗ್ಯ ಈ ಮನೆಯ ಅತಿಥಿ ಆಗ್ತಾಳೆ ಎಂದು ಶಾಕ್ ಕೊಟ್ಟಿದ್ದಳು ಕುಸುಮ. ಸದಾ ಆರಾಮವಾಗಿ ಇರುತ್ತಿದ್ದ ಶ್ರೇಷ್ಠಳಿಗೆ ಸೊಸೆಯಾದವಳ ಜವಾಬ್ದಾರಿ ಹೇಗಿರುತ್ತದೆ ಎಂದು ತೋರಿಸಲು ಭಾಗ್ಯ ಹಾಗೂ ಕುಸುಮ ಮುಂದಾಗಿದ್ದಾರೆ. ಒಂದು ನಿಮಿಷ ಕೂಡ ಕುಳಿತುಕೊಳ್ಳಲು ಬಿಡದೆ ಕೆಲಸ ನೀಡುತ್ತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಭಾಗ್ಯಳ ಬಳಿ ಬಂದು ಮಾವನಿಗೆ ಕಾಫಿ ಬೇಕಂತೆ, ತಂದುಕೊಡು ಎಂದು ಶ್ರೇಷ್ಠ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಹಾಗಿದ್ರೆ ಮಾಡಿಕೊಡು ಎಂದು ಹೇಳಿದ್ದಾಳೆ. ಆಗ ಸಿಟ್ಟಿಗೆದ್ದ ಶ್ರೇಷ್ಠ, ಹೇ ಭಾಗ್ಯ, ಯಾಕೆ ದೌಲತ್ತಲ್ಲಿ ಮಾತಾಡ್ತಾ ಇದೀಯಾ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ ಎಂದು ಹೇಳ್ತಾಳೆ. ಆಗ ಭಾಗ್ಯ ಶ್ರೇಷ್ಠಳ ಕೈ ಹಿಡಿದುಕೊಂಡು ಅಡುಗೆ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಶ್ರೇಷ್ಠ, ನಾನು ನಿನಗೆ ಕಾಫಿ ಮಾಡಿಕೊಡು ಅಂತ ಹೇಳಿದ್ದು ಅಂತಾಳೆ. ಅದಕ್ಕೆ ಭಾಗ್ಯ, ಅದು ಹೇಗೆ ಆಗುತ್ತೆ, ಇದು ನಿನ್ನ ಅಡುಗೆ ಮನೆ, ಇನ್ಮೇಲೆ ಅಡುಗೆ ನೀನೇ ಮಾಡಬೇಕು ಎಂದು ಹೇಳ್ತಾಳೆ. ಅತ್ತ ಕುಸುಮ, ನನ್ನ ಸೊಸೆಗೆ ಎಲ್ಲ ಕೆಲಸ ಬರುತ್ತೆ, ಅವಳು ಮಾಡ್ತಾಳೆ ಎಂದು ಹೇಳುತ್ತಾಳೆ. ಅದರಂತೆ ಶ್ರೇಷ್ಠ ಹಾಗೋ ಹೇಗೋ ಕಾಫಿ ಮಾಡ್ಕೊಂಡು ಬರ್ತಾಳೆ. ಆದ್ರೆ ಅದನ್ನ ಯಾರೂ ಕುಡಿಯಲು ಆಗಲ್ಲ. ಬಳಿಕ ಕುಸುಮ ಶ್ರೇಷ್ಠಗೆ ಕಾಫಿ ಮಾಡೋದು ಹೇಗೆ ಎಂದು ಹೇಳಿ ಆ ರೀತಿ ಮಾಡಿಕೊಂಡು ಬಾ ಎಂದು ಪುನಃ ಹೇಳಿದ್ದಾಳೆ. ಅಭ್ಯಾಸ ಆಗುವ ತನಕ ಅಷ್ಟೇ, 4 ಸಲ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಈಗ ಇನ್ನೊಂದು ಸಲ ಕಾಫಿ ಮಾಡ್ಕೊಂಡ್ ಬಾ ಎಂದು ಕುಸುಮ ಹೇಳಿದ್ದಾಳೆ. ಅದಕ್ಕೆ ಶ್ರೇಷ್ಠ ಶಾಕ್ ಆಗಿ, ಏನು ಇನ್ನೊಂದು ಸಲನಾ, ಬೇಕಿದ್ರೆ ನಾಳೆ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಎಂತಾಳೆ. ಆಗ ಏನೂ ಆಗಲ್ಲ, ನಾನು ಹೇಳಿದ ಹಾಗೆ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಾ, ಎಲ್ಲರೂ ನಿನ್ನ ನೋಡಿ ನಗುತ್ತಿದ್ದಾರೆ, ಅವರಿಗೆಲ್ಲ ಸರಿಯಾದ ಉತ್ತರ ಕೊಡಬೇಕು ಎಂದು ಕುಸುಮ ಶ್ರೇಷ್ಠಳನ್ನ ಮತ್ತೆ ಅಡುಗೆ ಮನೆಗೆ ಕಳಿಸ್ತಾಳೆ. ಇನ್ನು ತಿಂಡಿಗೆ ಏನ್ ಮಾಡ್ಬೇಕು ಎಂದು ಅರಿಯದೆ ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾಳೆ. ಈ ಏರಿಯಾದ ಬೆಸ್ಟ್ ಹೋಟೆಲ್ನಿಂದ ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಆರ್ಡರ್ ಮಾಡ್ತೇನೆ ಎಂದು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತಂದಿದ್ದಾಳೆ. ಮನೆ ಮಂದಿಗೆ ಇದನ್ನೆಲ್ಲ ಬಡಿಸುತ್ತಿರುವಾಗ ಬಿರುಗಾಳಿಯಂತೆ ಬಂದ ಭಾಗ್ಯ, ಇದು ಯಾವುದು ಶ್ರೇಷ್ಠ ಮಾಡಿದ್ದಲ್ಲ ಅತ್ತೆ, ನಾನು ಅಡುಗೆ ಮನೆಗೆ ಹೋಗಿ ನೋಡಿಕೊಂಡು ಬಂದೆ, ಯಾವ ವಸ್ತುನೂ ಖಾಲಿಯಾಗಿಲ್ಲ ಎಂದು ಹೇಳಿದ್ದಾಳೆ. ಸದ್ಯ ಶ್ರೇಷ್ಠ ಏನ್ ಮಾಡ್ತಾಳೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.